ಬಡವ್ರು ಯಾರು ಸಾಹುಕಾರ ಅನ್ನೋದು ಗೊತ್ತಿಲ್ವ ಅವ್ರಿಗೆ? ಬಡವ್ರಿಗೆ ಇಲ್ಲಕ್ಕೆ ಇಲ್ಲ ಇವಾಗ. 5 ಕೆ ಜಿ ಅಕ್ಕಿ ಅಂತೇಳಿ ಮೋದಿಯವ್ರು ಕೊಡ್ತಿರೋದು. ಇವರು 5 ಕೆ ಜಿ ಅಕ್ಕಿ ದುಡ್ಡು ಹಾಕ್ತಾಯಿದ್ದಾರೆ. ಅಲ್ಲಿಗೆ ಹೋದ್ರೆ 3 ಕೆ ಜಿ ಅಕ್ಕಿ ಕೊಡ್ತಾಯಿದ್ದಾರೆ. ಇದೇನಿದು ಮತ್ತೆ? ಅದಕ್ಕೆ ಕೇಳಿದ್ರೆ ಯಾರು ಅದ? ನಾನು ಕಮಿಷನ್ ಕೊಟ್ಟರೆ ಕಾರ್ಡ್ ಇವಾಗೇ ಮಾಡಿಕೊಡ್ತಾನೆ. ಅದೇ ಬಡವರಿಗೆ ಮಾಡಿಕೊಡ್ತಾರಾ? ಯಾರೂ ರಾಜಕೀಯದವರು ಬಡವರಿಗೆ ಸಹಾಯ ಮಾಡೋದಿಲ್ಲ ಕಣ್ರಿ. ಸುಮ್ಮನೆ ಹೇಳ್ತಾವ್ರೆ. ಸುಮ್ಮನೆ ಬಡವ್ರಿಗೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅವ್ರು ಕೊಡಲಿ ಪಾಪ, ಬಡವ್ರಿಗೆ ತಿನ್ನಲಿ ಅಕ್ಕಿನ. ಸಾಹುಕಾರರಿಗೆ ಯಾಕೆ ಕೊಡಬೇಕು? ಅದರಲ್ಲಿ APL ಕಾರ್ಡ್ ಅಂತೆ, BPL ಕಾರ್ಡ್ ಅಂತೆ. ಕ್ಯಾನ್ಸಲ್ ಮಾಡೋದು ಬಡವರಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಸರ್, ಇವಾಗ ರೇಷನ್ ಕಾರ್ಡ್ಗಳು 14 ಲಕ್ಷ ಏನೋ ಕ್ಯಾನ್ಸಲ್ ಆಗಿದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ಕೊಡಬಾರ್ದು ಅಂತ ನಾವು ಹೇಳ್ತಾ ಇಲ್ಲ, ಕೊಡಲಿ, ಬಡವರಿಗೆ ಕೊಡಲಿ. ಬಡವರಿಗೆ ಈಗೇನು ಆಸ್ತಿ ಇಲ್ಲ, ಅವರಿಗೆ ಮನೆ ಇಲ್ಲ ಇರೋಕ್ಕೆ, ಅಂಥವ್ರಿಗೆ ಕೊಡಲಿ. 2-3 ಎಕರೆ ಮನೆ, ಹಾಂ, 2-3 ಮನೆ ಇದ್ದಾವೆ. 5 ಎಕರೆ 10 ಎಕರೆ ತೋಟ ಇರ್ತವೆ. ಹಾಂ, ಟ್ರ್ಯಾಕ್ಟ್ರು, ಕಾರು ಎಲ್ಲ ಇರ್ತವೆ, ಅವ್ರಿಗೆಲ್ಲ ಕೊಡ್ತಾರೆ. ಈ ಬಡವ್ರು ಏನು ಮಾಡಬೇಕು? ಇವ್ರ ಕಡೆಯಿಂದ ಇವ್ರಿಗೂ ವರ್ತನ ಅಲ್ವಾ? ಮತ್ತು ಕೊಡಲಿ, ಬಡವರಿಗೆ ಕೊಡಲಿ ಅಕ್ಕಿಯ, ಸಂತೋಷ ಅನ್ಸುತ್ತಾ ನಿಮಗೆ ಬಡವ್ರಿಗೆ ತಲುಪ್ತಾ ಇದೆ ಏನು ಯೋಜನೆಗಳೆಲ್ಲ? ಮರೆ ಆಮೇಲೆ ಇನ್ನೊಂದು ಆಯ್ತು. ಈಗ ಏನು ಗೊತ್ತಾ, ಸೊಸೈಟಿಯರು ಭಾಳ ಮೋಸ ಮಾಡ್ತಾಯಿದ್ದಾರೆ. ಸೊಸೈಟಿಯರು ಡೇಟ್ ಫಿಕ್ಸ್ ಮಾಡಲ್ಲ, ಯಾವಾಗ ಕೊಡ್ತಾರೆ, ಯಾವಾಗ ಇದು ಮಾಡ್ತಾರೆ ಅಂತ ಹೇಳೋಂಗಿಲ್ಲ. ಅವ್ರು ಯಾವಾಗ ಕೊಡ್ತಾರೆ ಅವಾಗ ಕಾಯ್ಕೊಂಡಿದ್ದು ಹೋಗ್ಬೇಕು ಅಲ್ಲಿ ಅಂಗಡಿ ಹತ್ರ. ಈಗ ಒಂದು ಸರಿ ಅಕ್ಕಿ ತರಕ್ಕೆ ಹೋಗಕ್ಕೆ 2-3 ಸರಿ ಓಡಾಡಬೇಕು. ಇವತ್ತು ಕೊಡಲ್ಲ, ನಾಳೆ ಬೋರ್ಡ್ ಹಾಕೋದು ಕೊಡೋದು ಒಂದು ದಿವಸ, ಹಂಗೆ ಮಾಡ್ತಾಯಿದ್ದಾರೆ. ಇವೆಲ್ಲ ಪ್ರಾಬ್ಲಮ್ ಇದಾವೆ ಭಾಳವ. ಅವೆಲ್ಲ ಹೇಳಿದ್ರೆ ಆಗುತ್ತಾ? ಸಾಲ ಆಗುತ್ತಾ ಅಂತ ನಾನು ಹೇಳೋದು ನಿಮಗೆ. ಏನು ಅನ್ಸುತ್ತೆ ಇವಾಗ ಕ್ಯಾನ್ಸಲ್ ಮಾಡಿರೋದು ಸರಿ ಅಂತ ಅನ್ಸುತ್ತಾ ನಿಮಗೆ? ಕ್ಯಾನ್ಸಲ್ ಮಾಡೋದು ಬಡವರಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದು ಮಾಡೋದು ಸಾಹುಕಾರರು ಇದ್ದಾರೆ, ಅದೇ ಹೇಳಿಲ್ಲ, ಜಮೀನು ಮನೆ ಎಲ್ಲ ಇರಿದೆ, ಅಂಥವ್ರಿಗೆಲ್ಲ ಇದಾವೆ ಕಾರ್ಡು, ಅವು ಕ್ಯಾನ್ಸಲ್ ಮಾಡಲಿ. ಬಡವ್ರಿಗೆ ಕೊಡಲಿ, ಏನಿಲ್ಲ. ಈಗ ಆಧಾರ್ ಕಾರ್ಡ್ ಹೊಡೆದ್ರೆ ಎಲ್ಲ ಬರುತ್ತೆ, ಗೊತ್ತಾಗತ್ತಲ್ಲ ಅಲ್ವಾ? ಅದು ನೋಡ್ಕೊಂಬಿಟ್ಟು ಕ್ಯಾನ್ಸಲ್ ಮಾಡಿದ್ರೆ ಆಯ್ತು. ಅವ್ರನ್ನೇನು ಕೇಳಬೇಕು? ಅವ್ರನ್ನೇನು ಕೇಳೋದಂಥದ್ದು? ನಿಮ್ಗೆ ಏನಪ್ಪ ಆಸ್ತಿ ಇಲ್ವಾ, ಮನೆ ಇಲ್ವಾ? ಗೌರ್ಮೆಂಟೇ ಹೇಳಿತ್ತು ಏನು ಇಲ್ಲದೇ ಇರೋರ್ಗೂ ಕೂಡ IT ಫೈಲ್ ಮಾಡಲೇಬೇಕು ಅಂತ ಹೇಳಿದ್ರು. ಸೊ ಇವಾಗ ಸಡನ್ ಆಗಿ ಕ್ಯಾನ್ಸಲ್ ಮಾಡ್ತಿದ್ದಾರಲ್ವ? IT ಅಂತಂತಂದ್ರೆ ಈಗ ಅವ್ರಿಗೆ ಈಗ ಆಧಾರ್ ಕಾರ್ಡ್ ಹೊಡೆದ್ರೆ ಎಲ್ಲ ಗೊತ್ತಾಗತ್ತಲ್ಲ ಮೇಡಮರೇ, ಏನೋ ಇವ್ದು ಏನಿದೆ ಆಸ್ತಿ ಅಲ್ವಾ? ಈಗ ಆಸ್ತಿ ಇರೋನಿಗೆ ತೋರಿಸ್ತಿದೆ, ಆಸ್ತಿ ಇಲ್ಲ ಅಂತಂದ್ರೆ ಅವ್ನಿಗೆ ಏನು ತೋರಿಸ್ತಿದೆ ಅಲ್ವ್ರಾ? ಮತ್ತು ಆಧಾರ್ ಕಾರ್ಡ್ ಮಾಡಿರೋದು ಇತ್ತಂಡ್ರದ್ದು ಯಾಕೆ ಹೇಳ್ರಿ? ಇದು ಆಧಾರ್ ಕಾರ್ಡ್ ಅಂತ ಯಾಕೆ ಮಾಡ್ಯಾರೆ? ಆ ನಂಬರ್ ಹೊಡೆದ್ರೆ ಎಲ್ಲ ಗೊತ್ತಾಗತ್ತಲ್ಲ ಅವರಿಗೆ ಅಲ್ವ್ರಾ? ಹಂಗಾಗಿ ಇದ್ದಂಥವ್ರಿಗೆ ಕ್ಯಾನ್ಸಲ್ ಮಾಡಲಿ, ಇಲ್ದಂಥವ್ರಿಗೆ ಕೊಡಲಿ ಅಲ್ವರಾ? ಮತ್ತೆ ಸರ್, ಏನು ಅನ್ಸುತ್ತೆ ನಿಮ್ಗೆ? ಏನು ಹೇಳ್ತೀರಾ ಅದ್ರ ಬಗ್ಗೆ? ಅವ್ರು ಹೇಳಿದ್ದೆ ಸರಿಯಮ್ಮ. ನಮ್ಮದು ಸ್ವಲ್ಪ ರಫ್ ಜಾಸ್ತಿ. ಬಡವ್ರು ಯಾರು ಸಾಹುಕಾರ ಅನ್ನೋದು ಗೊತ್ತಿಲ್ವ ಅವ್ರಿಗೆ? ಬಡವ್ರಿಗೆ ಇಲ್ಲಕ್ಕೆ ಇಲ್ಲ ಇವಾಗ. ನೋಡಿ, ಇವರು 4 ಸರಿ ಹೋಗಿದ್ದಾರೆ ಅಕ್ಕಿ ಬಂದೈತೆ ಅಂತ ಕೊಡೋಕ್ಕೆ. ಸರ್ವರ್ ಇಲ್ಲ ಅನ್ನೋದು. ಆಮೇಲೆ ಆ ಟೈಮ್ ಕಳಿಸ್ಬಿಟ್ಟು, ಆ ಟೈಮಲ್ಲಿ ಅವರು ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಬೇರೆಯವ್ರು ಕೊಟ್ಬಿಟ್ಟು, ಆಮೇಲೆ 4 ಜನ ಕೊಟ್ಬಿಟ್ಟು ಅಕ್ಕಿ ಆಗೋಯ್ತು ಅಂತಾರೆ. ಇವೆಲ್ಲ ನಡೀತವೆ. ಇವೆಲ್ಲ ಬಡವ್ರ ಬಗ್ಗೆ ಸಾಮರ್ಸಕ್ಕಾಗಲ್ಲ. ಇದೆಲ್ಲ ಸಾಹುಕಾರರೇ. ಅವ್ರು ಕಮಿಷನ್ ಕೊಡ್ತಾರೆ, ಏನೋ ಮಾಡ್ಕೊಳ್ಳೋ ಅಂತಾರೆ. ಇವಾಗ ನಾನು ಕಮಿಷನ್ ಕೊಟ್ಟರೆ ಕಾರ್ಡ್ ಇವಾಗೇ ಮಾಡಿಕೊಡ್ತಾನೆ. ಅದೇ ಬಡವ್ರಿಗೆ ಮಾಡಿಕೊಡ್ತಾರಾ? ಮೊದಲು ಬಡವ್ರೆ ಆಧಾರ್ ಕಾರ್ಡ್, ನೀವು ಹೇಳ್ದಂಗೆ ಆಧಾರ್ ಕಾರ್ಡ್ ನೋಡಿದ್ರೆ ಸಾಹುಕಾರ ಯಾರು ಬಡವ್ರು ಯಾರು ಅಂತ ಗೊತ್ತಾಯ್ತದಲ್ವ? ಕ್ಯಾನ್ಸಲ್ ಮಾಡಲಿ, ಸಾಹುಕಾರರಿಗೆ ಬೇಡ, ಬಡವ್ರಿಗೆ ಕೊಡಲಿ. ಎಲ್ಲ ವಸತಿನೂ ಬಡವ್ರು ಕೊಡಲಿ. ಎಲ್ಲ ಸಾಹುಕಾರರಿಗೆ ತಿನ್ಕೊಂಡು ಕೂತ್ಕೊಂಡ್ರೆ ಇನ್ನೊಂದು, ಈ ಮೋದಿಯವರು ಎಲ್ಲಿ ಬೇಕಾದ್ರೂ ತಗೊಬೋದು ಅಂತೇಳಿ ಇದಾಯ್ತು ಈಗ ಅಲ್ವರಾ? ಇಲ್ಲಿ ನಾವು ಇರೋದು ಭದ್ರಾವತಿಲಿ, ನಾವು ಇಲ್ಲಿ ಇದ್ದೀವಿ. ಈಗ ಅನಿವಾರ್ಯ ನಾವು ಬಂದಿದ್ದೀವಿ ಇಲ್ಲಿಗ. ಆಮೇಲೆ ಈಗ ಅಕ್ಕಿ ತಗೊಳಕ್ಕೆ ಹೋದಾಗ ನಮಗೆ ಕೊಡೋದು 3 ಕೆ ಜಿ ಅಕ್ಕಿ ಒಬ್ಬರಿಗೆ. 5 ಕೆ ಜಿ ಅಕ್ಕಿ ಅಂತೇಳಿ ಮೋದಿಯವ್ರು ಕೊಡ್ತಿರೋದು. ಇವರು 5 ಕೆ ಜಿ ಅಕ್ಕಿ ದುಡ್ಡು ಹಾಕ್ತಾಯಿದ್ದಾರೆ. ಅಲ್ಲಿ ಹೋದ್ರೆ 3 ಕೆ ಜಿ ಅಕ್ಕಿ ಕೊಡ್ತಾಯಿದ್ದಾರೆ. ಇದೇನಿದು ಮತ್ತೆ? ಅದಕ್ಕೆ ಕೇಳಿದ್ರೆ ಯಾರು ಅದ? ಆಲ್ರೆಡಿ ಲೆಕ್ಕ ಹಾಕಿದ್ರೆ ಗೌರ್ಮೆಂಟ್ ವಸತಿ ನಾವು ಯಾವುದು ಮಾಡಿಸಿಲ್ಲ. ಇದ್ದದ್ದು ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಆಗೋಯ್ತು. ರಿನ್ಯೂವಲ್ಗೆ ಹೋದೆ, ರಿನ್ಯೂವಲ್ಗೆ 20 ಸತಿ ತಿರುಗಿಸಿದ್ರು. ಎಲ್ಲ ಅರ್ಧಿ ಮಕ್ಕದ ಮೇಲೆ ಬಿಸಾಕ್ಬಿಟ್ಟು ಬಂದುಬಿಟ್ಟೆ 20 ವರ್ಷದಲ್ಲೇ. ನಾನು ಬೇಡ ಹೋಗು ಅಂತ. ಗೌರ್ಮೆಂಟ್ ವಸತಿಗೆ ಯಾವುದಕ್ಕೂ ಹೋಗಿಲ್ಲ ನಾನು. ಯಾಕೆಂದರೆ ಅಲ್ಲಿ ಹೋದರೆ ಈ ಥರ ಕಷ್ಟ ಆಯ್ತದೆ. ದುಡ್ಡು ಕಮಿಷನ್ ಕೇಳ್ತಾರೆ, ಏನು ಮಾಡಬೇಕಾದ್ರೂ ಕಮಿಷನ್ನು. ಯಾರು ಪುಕ್ಸಟ್ಟು ಯಾರೂ ಮಾಡಿಕೊಡಲ್ಲ. ಬಡವರು 500-1000 ಕೇಳಿದ್ರೆ ಎಲ್ಲಿ ಕೊಡ್ತಾರೆ ಅವರು? ಸಾಹುಕಾರ ಆದರೆ 2,000 ಕೊಡ್ತಾರೆ. ನಾಳೆ ಬೆಳಿಗ್ಗೆ ಕಾರ್ಡ್ ಅವ್ರ ಮನೇಲಿ ಇರ್ತದೆ. ಅದೆಲ್ಲ ಕಟ್ ಮಾಡಿದ್ರೆ ಒಳ್ಳೆಯದು. ಬಡವ್ರಿಗೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅವ್ರು ಕೊಡಲಿ ಪಾಪ, ಬಡವ್ರಿಗೆ ತಿನ್ನಲಿ ಅಕ್ಕಿನ. ಸಾಹುಕಾರರಿಗೆ ಯಾಕೆ ಕೊಡಬೇಕು? ಅದರಲ್ಲಿ APL ಕಾರ್ಡ್ ಅಂತೆ, BPL ಕಾರ್ಡ್ ಅಂತೆ. ಬಡವ್ರಿಗೊಂದೇ ಮೊದಲು
ಅಕ್ಕಿ 10 ಕೆ ಜಿನೋ 20 ಕೆ ಜಿನೋ ಕೊಡ್ತಾಯಿದ್ರು, ಎಷ್ಟೋ 10 ರೂಪಾಯಿ 20 ರೂಪಾಯಿ ಕೊಟ್ಟು ತಗೋದ್ರು. ಆ ಸಿಸ್ಟಮ್ ಮಾಡಿದ್ರೆ ಭಾಳ ಒಳ್ಳೆಯದು. ಈ ಫ್ರೀನೂ ಕೊಡೋದು ಬೇಡ, ಇವರು ಆಪ್ರೇಟ್ ತೊಗೊಂಡು ಕೊಡಲಿ 20 ರೂಪಾಯಿ ತೊಗೊತಾ ಇರಲ್ಲ. ಸಾಕು, ಆ ಥರ ಮಾಡಲಿ. ಫ್ರೀ ಆಗಿ ಅಂತ ಕೊಟ್ರು, ಒಂದಷ್ಟು ಯೋಜನೆಗಳನ್ನು ಕೊಟ್ರು, ಅದು ಬಡವ್ರಿಗೆ ಹೆಲ್ಪ್ ಆಯ್ತಾ ಆಗ್ಲಿಲ್ವಾ ಅಂತ? ಆಗಲೇ ಇಲ್ಲ. ಫ್ರೀಯಾಗಿ ಕೊಟ್ಟಿರೋದು ಯಾರಿಗೂ ಬಡವರಿಗೆ ಹೆಲ್ಪ್ ಆಗಲೇ ಇಲ್ಲ. ಅದು ಇವಾಗ ಹೆಂಗಸರಿಗೆ 2,000 ರೂಪಾಯಿ ಅಂತ ಕೊಡ್ತಾರಲ್ಲ ಬಡವರಿಗೆ ಅಂತ, ಅದು ಎಲ್ಲಿ ಯಾರಿಗೆ ಸೇರಿದೆ? ಆ ಏರಿಯಾದಲ್ಲಿ ನಮ್ಮ ಲೀಡ್ರ್ ಯಾರು ಇರ್ತಾನೆ ಅವನ ಮೇಲೆ ಡಿಪೆಂಡ್. ಒಂದು 10 ಜನಕ್ಕೆ ತಗೊಬಂದು ಕೊಟ್ಬಿಡ್ತಾನೆ. ಇದ್ದವ್ರು ಬೇರೆಯವ್ರಿಗೆ ಇಲ್ಲಕ್ಕೆ ಇಲ್ಲ. ಇವೆಲ್ಲ ವಸತಿ ಯಾರಿಗೂ ತಲುಪಿಲ್ಲ. ಹೇಳ್ಕೊಂಡ್ರೆ ಜನಕ್ಕೆ ಅವರು ಲೀಡ್ರ್ಗಳು ಬರ್ತಾರೆ ಅವಾಗ. 2 ವರ್ಷ ಆಯ್ತಲ್ರ. ಇವೆಲ್ಲ ನಿಮಗೆ ಗೊತ್ತಿಲ್ಲ, ಅವು ನಮಗೆಲ್ಲ ಗೊತ್ತು. ಅದಕ್ಕೆ ಏನು ಗೊತ್ತಿದ್ರು ಗೊತ್ತಿಲ್ದಾಗ ಸುಮ್ಮನೆ ಕೂತ್ಕೊಳ್ಳೋದು. ಆಮೇಲೆ ಲೀಡ್ರ್ಗಳು ಬರ್ತಾರೆ, ಹಿಂಗೆ ಮಾತಾಡ್ದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ. ರಾಜಕೀಯದೇನೇ ಈ ಥರ. ಯಾರೂ ರಾಜಕೀಯದವರು ಬಡವರಿಗೆ ಸಹಾಯ ಮಾಡೋದಿಲ್ಲ ಕಣ್ರಿ, ಸುಮ್ಮನೆ ಹೇಳ್ತಾವ್ರೆ ಸುಮ್ಮನೆ. Beat Plus Karnataka.